ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಈ ಥರ ನೆಮ್ಮದಿಯಾಗಿ ಊಟ ಮಾಡೋದು ನೋಡಿ ಎಷ್ಟು ದಿನ ಆಗಿತ್ತು ರಾಮ್. ನಿಜ ಸೀತಾ, ನಮ್ಮ ಲೈಫಲ್ಲಿ ನಡೆದಿರೋ ಹಿಂದೆ ಘಟನೆ ಆ ಬೇಜಾರು ಇನ್ಯಾವತ್ತೂ ಇರಲ್ಲ. ಅಂದಾಗೆ ನೀವು ಊಟ ಮಾಡಿದ್ರಾ? ಆ ಸಿಚುವೇಶನ್ ನೀವು ಎಲ್ಲಿ ಕೊಡ್ತೀರಾ? ನಾನು ನಿಮಗೋಸ್ಕರ ಕಾಯ್ತಿದ್ರೆ ನೀವು ಬೇಜಾರು ಮಾಡ್ಕೋತೀರಾ. ನಿಮ್ಮ ಭಯಕ್ಕೆ ನಾನು ಊಟ ಮಾಡಿಬಿಟ್ಟೆ. ಗುಡ್ ಗರ್ಲ್. ಸರಿ, ಹಾಗಾದ್ರೆ ನೀವು ನನಗೂ ಕಂಪ್ನಿ ಕೊಡಿ. ನಂದು ಊಟ ಆಯಿತು, ಹೊಟ್ಟೆ ತುಂಬಿದೆ. ಸರಿ ರಾಮ್, ಯಾನಿ ಸಾಕು, ನಾವು ಹೊಟ್ಟೆ ತುಂಬಿದೆ. ರಾಮ್, ಎದೆಯ ಬಡಿತಗಳು ಒಂದೆಡೆ ಸೇರಿ ಖುಷಿಯ ಮೇರೆಯೂ ಮೀರಿ ಕೈ ಚಾಚಿ ನೀ ಕರೆಯಲು ಮಾತೆಲ್ಲ ಮೂಕಾಗಿವೆ. ನಾಳೆಗಳ ಕೈಗೊಪ್ಪಿಸು ಎದೆಗೊತ್ತಿ ಕಾಪಾಡುವೆ. ನನಗೆ ತಿನ್ಸಲ್ವಾ? ರಾಮ, ನಿಮ್ಮಿಬ್ರು ನೋಡ್ತಾ ಇದ್ರೆ ನನಗೆ ನಿಮ್ಮ ಅಪ್ಪ ಅಮ್ಮನ ಜ್ಞಾಪಕ ಬರ್ತಾರೆ ಕಣೋ. ವಾಣಿ ಇಂದ್ರ ಯಾವಾಗಲೂ ಅವ್ರದೇ ಪ್ರಪಂಚದಲ್ಲಿ ಖುಷಿ ಖುಷಿಯಾಗಿರ್ತಿತ್ತು. ಮನೆಯೆಲ್ಲ ಒಂದು ರೀತಿಯಲ್ಲಿ ಲವಲವಿಕೆಯಿಂದ ಇರ್ತಿತ್ತು. ಈಗ ನಿಮ್ಮಿಬ್ರು ನೋಡಿದ್ರೆ ನನಗೆ ಹಾಗೆ ಅನಿಸ್ತಿದೆ. ಆಮೇಲೆ ಅವರಿಬ್ಬರೇ ಮತ್ತೆ ಜನ್ಮ ತಗೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡ್ತಾ 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 ನಾನು ನನಗರಿವಿಲ್ದಂಗೆ ಯಾವುದೋ ಕಾಲಕ್ಕೆ ಜಾರ್ಬಿಟ್ಟೆ ಕಣೋ. ನಾಳೆ ನೀನು ಸ್ವಲ್ಪ ಬಿಡುವು ಮಾಡ್ಕೋಬೇಕು. ಲಾಯರ್ಗೆ ಬರಕ್ಕೆ ಹೇಳಿದ್ದೀನಿ, ಬರ್ತಾರೆ. ಆಸ್ತಿ ವಿಚಾರ ವಿವರಿಸ್ತಾರೆ. ನಿಮ್ಮ ಅತ್ತೆ ಮಾವ ನಿನಗೆ ಅಂತ ಬಿಟ್ಟೋಗಿದಾರಲ್ಲ ಆಸ್ತಿ, ಅದ್ರಲ್ಲಿ ನಿನಗೆ ಹಕ್ಕಿದೆ. ಈ ಸಲ ನೀನು ಅದನ್ನ ಬೇಡ ಅಂತ ಹೇಳಬಾರ್ದು. ತಾತ, ಇವಾಗ ಅದಕ್ಕೆಲ್ಲ ಏನು ಅವಸರ ಇದೆ? ಕೆಲವು ಟೈಮ್ನಲ್ಲಿ ಅವಸರ ಪಡಬೇಕಾಗತ್ತೆ. ಬರೀ ಬಾಯಿ ಮಾತಿನಲ್ಲಿ ಇದು ನಂದು ಇದು ನಂದು ನಂದು ಅಂತ ಹೇಳಕ್ಕಾಗೋದಿಲ್ಲ. ದಾಖಲೆ ಬೇಕಾಗುತ್ತೆ, ಪೇಪರ್ ಮೇಲೆ ಇರ್ಬೇಕಾಗುತ್ತೆ ಅಲ್ವೇನೋ ರಾಮ? ಅಫ್ಕೋರ್ಸ್ ತಾತ, ಮೊದಲು ಈ ಕೆಲಸ ಆಗ್ಬೇಕು. ಆಯ್ತು, ಇದಕ್ಕೇನಾದ್ರೂ ನೆಂಚ್ಕೊಳಕ್ ಹಾಕೊಂಡು ಮುಂದುವರಿಸಿ. ನಂಗೆ ಹೊಟ್ಟೆ ತುಂಬಿದೆ, ಸಾಕು. ಸ್ವಲ್ಪ ಏನಾಗಲ್ಲ, ಪ್ಲೀಸ್, ಸಾಕು ಸಾಕು ಸಾಕು. ರಾಮ್, ಯಾರೋ ಹೋದಂಗಾಯ್ತು ತಾನೆ? ಹೌದಲ್ಲ, ಯಾರು ಪಾಸ್ ಆದಂಗಾಯ್ತು. ಶ್ವೇತಾ, ಗೀತಾ, ಯಾರದು? ಯಾರಾದ್ರೂ ಇದ್ರೆ ರೆಸ್ಪಾಂಡ್ ಮಾಡಿರೋರಲ್ಲ. ಮೇ ಬಿ ರೋಡಲ್ಲಿ ಯಾರೋ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಶ್ಯಾಡೋ ಪಾಸ್ ಆಗಿರ್ಬೇಕಷ್ಟೆ. ಇನ್ಮೇಲಿಂದ ಈ ಸಂತೋಷನ ನಮ್ಮಿಂದ ಯಾರು ಕಿತ್ಕೊಳಕ್ಕಾಗಲ್ಲ ಅಲ್ವಾ ಸೀತಾ? ಸೀತಾ, ಸೀತಾ, ಇಲ್ಲೇನ್ ಮಾಡ್ತಾ ಇದ್ದೀರಾ? ರಾಮ್, ಆಗ್ಲೇ ಯಾವ್ದೋ ಒಂದು ಶ್ಯಾಡೋ ಪಾಸ್ ಆಯ್ತಲ್ಲ, ಅದನ್ನೇ ನೋಡ್ತಾ ಇದ್ದೆ. ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಆಗ್ಲೇ ಇದ್ರ ಬಗ್ಗೆ ಮಾತಾಡೋದಲ್ಲ, ಯಾರೋ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಶ್ಯಾಡೋ ಪಾಸ್ ಆಗಿರ್ಬೇಕು ಅಂತ. ಮತ್ತಿನ್ನೇನು ಡೌಟ್ ನಿಮ್ಗೆ? ಏನೂ ಇಲ್ಲ. ಮತ್ತಿನ್ನೇನು ಹುಡುಕ್ತಾ ಇದ್ದೀರಾ? ಸರಿ, ಲೇಟ್ ಆಯ್ತು, ಬನ್ನಿ ಮಲ್ಗೋಣ. ಆಫೀಸಿಂದ ಬಂದ ತಕ್ಷಣ ನನ್ನ ಜೊತೆ ಆಟ ಆಡ್ತೀನಿ ಅಂತ ಹೇಳಿದ್ಲು. ಈಗ ನೋಡಿ ಹೇಗೆ ಮಲಗಿದಾಳೆ ಅಂತ. ಅವಳು ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ಲು. ಅದನ್ನೆಲ್ಲ ಆನ್ಸರ್ ಮಾಡೋಷ್ಟ್ರಲ್ಲಿ ಸಾಕಾಗೋಯ್ತು ಗೊತ್ತಾ. ಎಷ್ಟೇ ಆದ್ರೂ ನನ್ನ ಮಗಳಲ್ವಾ, ನಂತರ ಇಂಟೆಲಿಜೆಂಟ್. ಹೌದೌದು. ಗುಡ್ ನೈಟ್ ಸೀತಾ. ಗುಡ್ ನೈಟ್.
ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮುಚ್ಚೆ ಗಾಡೆ ಗೂಡೆ ಉದ್ದಿನ ಊಟೆ ಉಳ್ಳೆ ಹೋಯ್ತು. ನಮ್ಮ ಯಾಕೆ ನಿಮ್ಮ ಯಾಕೆ ಬಿಟ್ಟೆ ನಾನಿಲ್ಲಿ ಬಚ್ಚಿಟ್ಕೊಂಡಿರ್ತೀನಿ, ಯಾರಿಗೂ ಹೇಳ್ಬೇಡಿ. ತಾತ ಹೆಲ್ಪ್ ಮಾಡಿ ಅಂತ ಹೇಳಿದ ತಾನೆ. ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ, ಸಾರಿ. ಬರೀ ಅವನು ಯಾವುದೋ ಯಾಮಾರಿಸ್ಬಿಟ್ಟು ಬಂದ್ಬಿಟ್ಟು ನಿನ್ ಮುಟ್ಬಿಟ್ಟು ಔಟ್ ಮಾಡ್ಬಿಟ್ಟ. ಐ ಆಮ್ ಸಾರಿ. ಇರ್ಲಿ ಬಿಡಿ. ಹೌದು, ನಿಮ್ಮ ಅಪ್ಪ ಅಮ್ಮದಿರೆಲ್ಲ ಇನ್ನೂ ಮಲಗೇ ಇದ್ದಾರೆ, ನೀವೇ ಯಾಕೆ ಎದ್ದು ಬಂದು ಆಟ ಆಡ್ತಿದ್ದೀರಾ? ಶಾಲೆಗೆಲ್ಲ ಇಲ್ವಾ ನಿಮಗೆ? ತಾತ ಗೀಲೆ ಇದೆ, ಅರೆ ಶಾಲೆ ಇಲ್ಲ, ಇವತ್ತು ಸ್ಕೂಲ್ ಹಾಲಿಡೇ. ಏನ್ ಸಿಹಿ? ನಾವು ಊಟ ಗೀಟ ಅಂತೀವಿ ಅಲ್ವಾ, ಅದೇ ತರ. ಹೋಗಿ ಆಟ ಆಡ್ಕೊ ಹೋಗಿ. ತಾತ ನೀವ್ ಯಾವಾಗ್ಲೂ ಈ ಬುಕ್ ನ ಓದ್ತಾ ಇರ್ತೀರಾ ಅಲ್ವಾ, ಯಾಕೆ? ನಿಮ್ಗೆ ಎಕ್ಸಾಮ್ ಇದ್ಯಾ? ಹೌದು ಪುಟ, ನನಗೂ ಎಕ್ಸಾಮ್ ಇದೆ. ಜೀವನದ ಪರೀಕ್ಷೆ. ಜೀವನದ ಪರೀಕ್ಷೆಗೆ ಸರಿಯಾದ ಉತ್ತರ ಇದ್ರೊಳಗಡೆ ಇದೆ. ಹೌದಾ? ಕೇಳಿಸ್ಕೊತೀರಾ ನೀವು? ಬನ್ನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಓ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಾಮ್, ದಾರಿ ಬಿಡಿ. ಬಿಟ್ಟಿದ್ದೀನಲ್ಲ. ಆಟ ಆಡಿಸ್ಬೇಡಿ. ಆಗಲ್ಲ, ಇಲ್ವೇ ಇಲ್ಲ. ಅನಿ ಮತ್ತೆ ಸಿಹಿಗೆ ತಿಂಡಿ ಕೊಡ್ಬೇಕು, ತಿಂಡಿ ರೆಡಿ ಇದೆ, ದಾರಿ ಬಿಡಿ. ನಿಮ್ಗೆ ಅವ್ರಿಗೆ ತಿಂಡಿ ಕೊಡೋದಕ್ಕೆಲ್ಲ ನೆನಪಿರುತ್ತೆ, ನನಗೆ ಮತ್ತೆ ತಿಂಡಿ ಏನು ಕೊಡಬೇಡಿ. ಸರಿ, ನಿಮ್ಗೆ ಏನ್ ಬೇಕು ಅಂತ ಹೇಳಿ, ನಾನು ಮಾಡ್ಕೊಡ್ತೀನಿ. ನೀವೇನ್ ಮಾಡ್ಕೊಡೋದು ಬೇಡ, ನನ್ಗೇನ್ ಬೇಕೋ ಅದನ್ನ ನಾನೇ ಮಾಡ್ಕೋತೀನಿ. ಇಳಿ ಸಂಜೆ ಕಡಲ ತೀರ ಜೊತೆ ಜಾದುಗಾರ, ಚೂರು ಪಾರು ಸುಳಿವು ಕೊಡದೆ ನನ್ನ ಕಾದದೀರ. ರಾಮ್. ಸೀತಾ. ರಾಮ್. ಸೀತಾ. ರಾಮ್. ಸೀತಾ. ರಾಮ್, ಏನಾಗಿದೆ ನಮ್ಗೆ? ನನ್ಗೇನೂ ಆಗಿಲ್ಲ ಸೀತಾ, ಬಟ್ ಐ ಮಿಸ್ಡ್ ಯು ಸೋ ಮಚ್, ಗೊತ್ತಾ? ಯಾರಾದ್ರೂ ಬಂದ್ರೆ? ಅಲ್ಲ ರಾಮ್, ಯಾರಾದ್ರೂ ಬರ್ತಾರೆ. ನನ್ನ ಹೆಂಡತಿ, ನಮ್ಮನೆ ಮೆಟ್ಲು, ನನ್ನ ಇಷ್ಟ ನಿನ್ನ ಇಷ್ಟ ಅಂತಾನೂ ಗೊತ್ತು. ಈಗ ಸೈಲೆಂಟ್ ಆಗಿ ಏನು ಮಾತಾಡದೆ ಗಪ್ ಚುಪ್ಪಾಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.